14 ಸೂತ್ರಗಳಿರುತ್ತೆ. ಐಯೂಣ್ ರಿಲ್ರಿಕ್ ಏಯೋಂಗ್ ಐಔಚ್ ಹಯವರಟ್ ಲಣ್ ಯಮಗಣನಂ ಝಭೈ ಘಡಧಶ್ ಝಭಘಡಧಶ್ ಖ ಫ ಛಟತ ಚಟತೌ ಕಪೈ ಶಶಸರ ಹಲ್. ನಮಗೆ ಬರೀ 4 ಗೋಡೆ ಮಧ್ಯಾಹ್ನ ಪಾಠ ನಡೀತಾ ಇರಲಿಲ್ಲ. ನನ್ನ ಅಧ್ಯಯನ ನಮ್ಮ ಗುರುಗಳಾದ ಪಂಡಿತ್ ಶ್ರೀ ಸುಧಾಕರ್ ಶರ್ಮಾ ಅವ್ರ ಜೊತೆ ಶುರುವಾಯಿತು. ನಡೀತಾ ಗುರುಗಳ ಪರಿವಾರ ತುಂಬ ದೊಡ್ಡದು ಅಂತ ಯಾರೇ ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಇಡೀ ಪರಿವಾರವನ್ನು ಇನ್ವೈಟ್ ಮಾಡ್ತಾ ಇದ್ರು. ಹಾಗೆ ನಮ್ಮ ಗುರುಗಳ ಪರಿವಾರದ ಜೊತೆ ನಾವು 100 ಜನ ಸ್ಟೂಡೆಂಟ್ಸು ಕೂಡ ಎಲ್ಲರಿಗೂ ಅಲ್ಲಿ ಆಹ್ವಾನ ಇರ್ತಿತ್ತು. ಮದುವೆ ಆಗಿರಬಹುದು, ಉಪನಯನ ಆಗಿರಬಹುದು, ಗೃಹ ಪ್ರವೇಶ ಆಗಿರಬಹುದು, ಎಲ್ಲ ಕಾರ್ಯಕ್ರಮಗಳಿಗೂ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಕೂಡ ಓಪನ್ ಇನ್ವಿಟೇಷನ್ ಕೊಟ್ಟು, ಓಪನ್ ಆಹ್ವಾನ ಕೊಟ್ಟು ಸರು ಅಲ್ಲಿಗೆ ಕರೀತಾ ಇದ್ರು. ಅಲ್ಲಿ ಅವರು ನಡೆಸಿಕೊಡೋ ಕಾರ್ಯಕ್ರಮನೇ ನಮಗೆ ಪಾಠ ಆಗಿರ್ತಿತ್ತು. ಆವತ್ತಿನ ಪಾಠ, ಆವತ್ತಿನ ಅಧ್ಯಯನ ಆಗಿರ್ತಿತ್ತು. ಎಷ್ಟು ಜನ ಅನುಕೂಲ ಆಗುತ್ತೋ ಎಲ್ಲರೂ ಬರ್ತಾಯಿದ್ರು. ಕೆಲವರಿಗೆ ಎಲ್ಲರನ್ನೂ ಕರೆಯುವಂಥ ಸಾಮರ್ಥ್ಯ ಇಲ್ಲ ಅಂದರೆ ಮುಖ್ಯವಾಗಿರೋರನ್ನ ಜೊತೆ ಕರ್ಕೊಂಡು ಬರಬಹುದು ಅನ್ನುವಂಥ ಒಂದು ಅವಕಾಶ ಇರ್ತಾಯಿತ್ತು. ಆಗಲೂ ಕೂಡ ಗುರುಗಳು ಯಾರೋ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗಬಹುದಾಗಿತ್ತು. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ಹೀಗೆ ಅಧ್ಯಯನ ನಡೀತಿರುವಾಗ ಯಾರಿಗೆ ಇದರಲ್ಲಿ ತುಂಬ ಆಸಕ್ತಿ ಇದೆಯೋ, ತುಂಬ ರೆಗ್ಯುಲರಾಗಿ ಕ್ಲಾಸಿಗೆ ಬರ್ತಿದ್ದಾರೋ, ತುಂಬ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರಗಳನ್ನು ಕಂಡುಕೊಳ್ಳೋವರೆಗೂ ಬಿಡದೆ ಯಾರು ಹಿಂದೆ ಬೀಳ್ತಾ ಇದ್ರೋ, ಪ್ರತಿ ಸರಿ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ರು, ಯಾರಿಗೆ ಅತಿಯಾಗಿ ಜಿಜ್ಞಾಸೆ ಇದೆಯೋ ಈ ವಿಷಯದಲ್ಲಿ, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದಷ್ಟು ಜನರನ್ನು ಆಯ್ಕೆ ಮಾಡಿ ಅವರಿಗೆ ಸ್ಪೆಷಲ್ ಆಗಿ ಕ್ಲಾಸ್ ಮಾಡ್ತಾಯಿದ್ರು. ಅವರನ್ನು ಸೆಕೆಂಡ್ ಲೈನ್ ಅಂತ, ತಮ್ಮ ನಂತರ ಈ ಪರಂಪರೆನ ಮುಂದುವರಿಸ್ಕೊಂಡು ಹೋಗೋದಕ್ಕೋಸ್ಕರ ಕೆಲವು ಜನರನ್ನು ಸೆಲೆಕ್ಟ್ ಮಾಡಿದರು. ಅವರಿಗೆ ಸ್ಪೆಷಲ್ಲಾಗಿ ಮತ್ತು ಯಾವಾಗಲಾದರೂ ಹಾಲಿಡೇಸ್ ಇರೋವಾಗ, ಗೌರ್ಮೆಂಟ್ ಹಾಲಿಡೇ ಇರೋವಾಗ, ಏಕೆಂದರೆ ಅದರಲ್ಲಿ ಕೆಲವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರು, ಹಾಗಾಗಿ ಎಕ್ಸ್ಟ್ರಾ ಗೌರ್ಮೆಂಟ್ ಹಾಲಿಡೇಸ್ ಇರುವಾಗ ಆದಿವಾರ ಅಂದರೆ ಭಾನುವಾರ ಅಲ್ಲದೇ ಬೇರೆ ವಾರ ಕೂಡ ಅವರಿಗೆ ಮತ್ತೆ 2-3 ವಾರದಲ್ಲಿ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಕೊಡ್ತಾಯಿದ್ರು. ಅವರೇನು ಸೆಕೆಂಡ್ ಲೈನ್ ಅಂತ ಒಂದಷ್ಟು ಜನರನ್ನ ಸೆಲೆಕ್ಟ್ ಮಾಡಿದ್ರು, ಅದರಲ್ಲಿ ನಾನು ಒಬ್ಬಳು ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ ಹಾಗೂ ಸಂತೋಷ ಪಡ್ತೀನಿ. ಹೋದ ಕೆಲವು ದಿನಗಳಲ್ಲಿ ನನಗಿರೋ ಜಿಜ್ಞಾಸೆನ ನೋಡಿ ನಾನು ಅವರು ಹೇಳೋ ಅಧ್ಯಯನನ ಬೇಗ ಗ್ರಾಸ್ಪ್ ಮಾಡಿ ಅದ್ರ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳಿ ಅದನ್ನು ತಿಳ್ಕೊಳ್ಳೋವಂಥ ಆ ಜಿಜ್ಞಾಸೆ, ಆ ಆಸಕ್ತಿನ ಕಂಡು ತುಂಬ ಅಬ್ಸರ್ವ್ ಮಾಡಿ ಅವರು, ನಾವು ಪ್ರತಿ ಸಾರಿ ಕೇಳ್ತಾ ಇದ್ವಿ, ಇದೊಂದು ಕ್ಲಾಸ್ ಬಿಟ್ಟರೆ ಮತ್ತೆ ನಮಗೆ ಎಕ್ಸ್ಟ್ರಾ ಕ್ಲಾಸ್ ಸಿಗೋದಿಲ್ವಾ ಅಂತ. ನಾವು ಹೇಗೆ ಹೇಳ್ತಾ ಇದ್ವಿ ಸರ್ಗೆ ಅಂದರೆ, ಇಲ್ಲೇ ಗುರುಕುಲ ಅಂತ ಅಂದ್ಕೊಂಬಿಡಿ, ನಾವು ಇಲ್ಲೇ ನಿಮ್ಮ ಸೇವೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ನಾನು ನನ್ನ ಮಗ ಇದ್ಬಿಡ್ತೀವಿ, ಬೇಕಿದ್ರೆ ರಾತ್ರಿ ನಮ್ಮ ಮನೆಗೆ ಹೋಗ್ತೀವಿ, ಬೆಳಿಗ್ಗೆಯಿಂದ ನಮಗೆ ಪಾಠ ಮಾಡ್ತಾನೆ ಇರಿ ಅಂತ ಕೇಳೋರು. ಈ ಒಂದು ಜಿಜ್ಞಾಸೆನ, ಈ ಒಂದು ಆಸಕ್ತಿನ ಕಂಡು ಅವರು ತುಂಬಾ ಕಡಿಮೆ ದಿನಗಳಲ್ಲಿ ನನ್ನನ್ನು ಸೆಕೆಂಡ್ ಲೈನ್ಗೆ ಸೆಲೆಕ್ಟ್ ಮಾಡಿದ್ರು. ಅದು ಒಂದು ತುಂಬಾ ಸಂತೋಷದ ಹಾಗೂ ಹೆಮ್ಮೆಯ ವಿಷಯ ನನಗೆ. ಹೀಗೆ ನಡೀತಾ ಇತ್ತು. 1.25 ವರ್ಷ ಅಧ್ಯಯನ ಶುರುವಾಗಿರಬಹುದು. ಒಂದು ದಿನ, ಒಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಾವು ಸಹಜವಾಗಿ ಕ್ಲಾಸ್ಗೆ ಹೋದ್ವಿ. ಕ್ಲಾಸ್ ಆವತ್ತು ನಡೀತಾ ಇರಲಿಲ್ಲ. ಎಲ್ಲರೂ ಬಂದು ಕಾಯ್ತಾ ಇದ್ದರು. ಸ್ವಲ್ಪ ಹೊತ್ತು ಕ್ಲಾಸ್ ಶುರುವಾಗಿರಲಿಲ್ಲ. ನಂತರ ಗುರುಗಳು ಬಂದುಬಿಟ್ಟು, ಇವತ್ತು ಒಂದು 10 ನಿಮಿಷ ವೆಯ್ಟ್ ಮಾಡಿ, ನಾನು ಕ್ಲಾಸ್ ಮಾಡಲ್ಲ ಇವತ್ತು ತುಂಬ ಆತ್ಮೀಯರೊಬ್ಬರ ನಿಧನ ಆಗಿದೆ, ಒಂದು ಅಂತ್ಯೇಷ್ಟಿ ಸಂಸ್ಕಾರ ಇದೆ, ಯಾರ್ಯಾರಿಗೆ ಸಾಧ್ಯವೋ, ಯಾರ್ಯಾರಿಗೆ ಆಸಕ್ತಿ ಇದೆಯೋ ಎಲ್ಲರೂ ಬರಬಹುದು, ಇಂಥ ಒಂದು ಕಾರ್ಯಕ್ರಮ ಇದೆ, ಇದನ್ನು ನೀವಲ್ಲೇ ತಿಳ್ಕೋಬಹುದು, ಹೇಗಿದ್ದರೂ ಸಂಸ್ಕಾರಗಳನ್ನು ಪಾಠ ಮಾಡಬೇಕು, ಅಂತ್ಯೇಷ್ಟಿ ಸಂಸ್ಕಾರದ ಪಾಠ ನಿಮ್ಗೆ ಅಲ್ಲೇ ಆಗಿ ಹೋಗುತ್ತೆ ವಿತ್ ಪ್ರಾಕ್ಟಿಕಲ್ ಅಂತ ಹೇಳಿದ್ರು. ಆಗ ನನ್ನ ಮಗನಿಗೆ ಎಕ್ಸಾಕ್ಟಾಗಿ 3 ವರ್ಷ. ನನಗೆ ತುಂಬ ಆಸಕ್ತಿ ಇತ್ತು ಹೋಗಬೇಕು ಅಂತ. ನಾನು ಯಾವತ್ತೂ ರುದ್ರಭೂಮಿಗೆ ಹೋಗೇ ಇರಲಿಲ್ಲ. ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ನೋಡೋದಂತೂ ದೂರದ ಮಾತು. ಅಲ್ಲಿ ಏನು ನಡೆಯುತ್ತೆ ಅಂತ ಗೊತ್ತಿದ್ರೂ ಹೋಗಿ ನೋಡಬೇಕು ಅನ್ನೋ ಆಸಕ್ತಿ ಮೊದಲಿಂದನೂ ಇತ್ತು. ಹಾಗಾಗಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟೆ. ಸರ್, ನನ್ನ ಮಗನ ಕರ್ಕೊಂಡು ಬರಬಹುದಾ ಅಂದರೆ, ಅಲ್ಲಿ ಅವಕಾಶ ಇದೆಯಾ, ಬಿಡ್ತಾರಾ ಅನ್ನೋದು ನನಗೊಂದು ಡೌಟ್ ಇತ್ತು. ನನಗೇನೋ ಬರೋದಕ್ಕೆ ಇಷ್ಟ ಇದೆ ಸರ್, ಆದರೆ ನನ್ನ ಮಗನನ್ನು ಕರ್ಕೊಂಡು ಬರಬಹುದಾ 3 ವರ್ಷ ಅಂತ ಹೇಳಿದಾಗ ಸ್ಮಶಾನಕ್ಕೆ ಧಾರಾಳವಾಗಿ ಕರ್ಕೊಂಡು ಬರಬಹುದು, ನನಗಂತೂ ಏನೋ ಅಭ್ಯಂತರ ಇಲ್ಲ, ನೀವು ಯೋಚನೆ ಮಾಡಿ, ನಿಮಗೇನಾದರೂ ತೊಂದರೆ ಇದ್ದರೆ, ನಿಮಗೇನಾದರೂ ಅಭ್ಯಂತರ ಇದ್ದರೆ ಖಂಡಿತ ಬೇಡ, ನಿಮ್ಮ ಪತಿ ಜೊತೆ ಡಿಸ್ಕಸ್ ಮಾಡಿ ನೀವು ಬರಬಹುದು ಅಂತ ಹೇಳಿದ್ರು. ನಾನು ಇಮಿಡಿಯೇಟಾಗಿ ಸೆಕೆಂಡ್ ಥಾಟೇ ಇಲ್ಲದೆ ನಾನು ನನ್ನ ಮಗನ ಕರ್ಕೊಂಡು ಹೋಗಬೇಕು ಅಂತ ಒಪ್ಕೊಂಡೆ. ಯಾಕೆ ಅಂದರೆ, ನನ್ನ ಈ ಥಿಂಕಿಂಗ್ ಮುಂಚೆಯಿಂದನೂ ಸ್ವಲ್ಪ ಲಾಜಿಕಲ್ ಆಗೇ ಇತ್ತು. ನಾನು ಯಾವಾಗಲೂ ಈ ರೀತಿ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಿದ್ದೆ. ನನ್ನ ಮದುವೆ ಆಗಿದ್ದು 12/12/12ಗೆ. ಹಾಗೆ ಆವತ್ತು ನನ್ನ ಮದುವೆ ಆದ ದಿನ ಅಮಾವಾಸ್ಯೆ ಇತ್ತು ಅಂತ ತುಂಬ ಜನ ನನಗೆ ಆಮೇಲೆ ಹೇಳಿದ್ರು. ನನಗೆ ಗೊತ್ತೂ ಇಲ್ಲ, ನಾನು ಅದನ್ನು ಯೋಚನೆನೂ ಮಾಡಲಿಲ್ಲ. ನಾನು ಈ ಸಮಯ ಒಳ್ಳೆಯದು, ಈ ಸಮಯ ಒಳ್ಳೆಯದಲ್ಲ,
ರಾಹುಕಾಲ, ಗುಳಿಕಾಲ, ಈ ಥರ ಆ ಥರ ಅಂತ ಯಾವುದೇ ಸಮಯನ ನೋಡ್ತಾ ಇರಲಿಲ್ಲ. ಭಗವಂತ ಮಾಡಿದ ಸಮಯ, ಪ್ರತಿಯೊಂದು ಸೃಷ್ಟಿಯಲ್ಲಿ ಪ್ರತಿಯೊಂದು ವಿಷಯ ಭಗವಂತಂದೇ ಆದಮೇಲೆ ಭಗವಂತ ಕೆಟ್ಟದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ಮಾತ್ರ ಗೊತ್ತಿತ್ತು. ಎಲ್ಲ ಭಗವಂತಂದೇ ಅಂದಮೇಲೆ ಅದರಲ್ಲಿ ಕೆಟ್ಟದ್ದು ಒಳ್ಳೆಯದು ಅಂತ ಯಾಕೆ ಅನ್ಕೋಬೇಕು ಅನ್ನೋವಂಥ ಥಿಂಕಿಂಗ್ ಇತ್ತು. ಈ ಥರ ಇನ್ನೂ ಎಷ್ಟೋ ವಿಷಯಗಳಲ್ಲಿ ಈ ಥರ ಲಾಜಿಕಲ್ ಥಿಂಕಿಂಗ್ ಇರೋದ್ರಿಂದ ನಾನು ಈ ವೇದಗಳಿಗೆ ಬರೋದಕ್ಕೆ ಸಾಧ್ಯ ಆಯ್ತೇನೋ, ಯಾವುದೋ ಪೂರ್ವಜನ್ಮದ ಸಂಸ್ಕಾರ ನನಗಿತ್ತೇನೋ ಅಂತ ಅನ್ನಿಸ್ತು. ಹಾಗೆ ನನಗೆ ಮದುವೆ ವಿಚಾರದಲ್ಲೂ ಕೂಡ ಅಂದರೆ ವಿವೇಕಾನಂದರ ಫ್ಯಾನ್ ಆಗಿದ್ದಾಗ ನಾನು ಅವಾಗಿಂದನೂ ನನಗೆ ಸನ್ಯಾಸಿ ಆಗಬೇಕು ಅಂತ ತುಂಬ ಇತ್ತು. ಹಾಗೆ ಬೆಳೀತಾ 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 ಎಲ್ಲ ಸಂತೋಷ ವಿಚಾರಗಳ ಹಿಂದೆ, ಎಲ್ಲ ಎಂಜಾಯ್ಮೆಂಟಿನ ಹಿಂದೆ ಒಂದು ಸುದೀರ್ಘವಾದ ಜಿಗುಪ್ಸೆ ಇರೋದು ಅಂತ ಹೇಳಿದ್ನಲ್ಲ, ಅದು ಇದೇ ಗೊಂದಲ. ಮೊನ್ನೆನೂ ನಾನು ನರಸಿಂಹಮೂರ್ತಿ ಅವ್ರಿಗೆ ಹೇಳಿದೆ, ಗೊಂದಲ ಶುರುವಾಗಿದೆ ಅಂದರೆ ಜಿಜ್ಞಾಸೆ ಶುರುವಾಗಿದೆ, ಅಲ್ಲಿ ನಮ್ಮ ಅಧ್ಯಯನದ ಹಾದಿ ಶುರುವಾಯಿತು ಅಂತ ಅರ್ಥ ಅಂತ. ಹಾಗೆ ಆ ಗೊಂದಲ ಇರೋದ್ರಿಂದಾನೇ, ಆ ಗೊಂದಲಗಳು ಬರೋದೇ ಈ ಥರ ಯಾವುದೋ ಜನ್ಮದ ಸಂಸ್ಕಾರ ಇರೋ ವ್ಯಕ್ತಿಗಳಿಗೆ. ನಾನು ಸನ್ಯಾಸಿ ಆಗಬೇಕು ಅಂತ ನನಗೆ ಬೆಳೀತಾ ಬೆಳೀತಾ ಕಾಲೇಜಿಗೆ ಬಂದಮೇಲೆ ಹೀಗೆ ಒಂದೊಂದು ಸಂದರ್ಭದಲ್ಲಿ ತುಂಬ ಅನಿಸೋದು, ಏನೋ ಒಂದು ಪರ್ಪಸ್ ಇದೆ, ಇನ್ನೂ ಏನೋ ಮಾಡಬೇಕು, ಮದುವೆನೇ ಅಂತಿಮ ಲಕ್ಷ್ಯ ಅಲ್ಲ ಅಂತ ಯಾವಾಗಲೂ ಅನಿಸೋದು ನನಗೆ. ಸನ್ಯಾಸಿ ಆಗಬೇಕು ಅಂತ ಅನಿಸೋಳು. ಬಟ್ ಇದರಲ್ಲಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಪ್ರತಿ ಸಾರಿ ಕನ್ಫ್ಯೂಷನ್ ಆಗೋದು, ಪ್ರತಿ ಸಾರಿ 50-50 ಆಗಿಬಿಡ್ತಾ ಇತ್ತು. ಹೀಗೆ ಇದರಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋಕ್ಕೆ ಗೊತ್ತಾಗದೆ ತುಂಬ ಕನ್ಫ್ಯೂಷನಲ್ಲೇ ಇದ್ದುಬಿಟ್ಟೆ. ಕೊನೆಗೆ ಒಂದು ಸಂದರ್ಭದಲ್ಲಿ ಮದುವೆ ಆಗಬೇಕಾಯಿತು. ನಾನು ಈ ಗೃಹಸ್ಥ ಜೀವನಕ್ಕೆ ಕಾಲಿಟ್ಟೆ. ಗೃಹಸ್ಥ ಜೀವನಕ್ಕೆ ಕಾಲಿಟ್ಟ ಮೇಲೆ ನನ್ನ ಪತಿಯಿಂದ ನನಗೆ ತುಂಬಾ ಅದ್ಭುತವಾದ ಸಪೋರ್ಟ್, ಸಹಕಾರ ಸಿಕ್ತು. ನಂತರ ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾಯಿದ್ರು. ಅವರು ಕೂಡ ನನ್ನ ಜೊತೆ ಕೂಡಿ ಪಾಠಕ್ಕೆ ಬರ್ತಾಯಿದ್ರು. ಇಬ್ಬರು ಸೇರಿ ವೇದಾಧ್ಯಯನ ಮಾಡಿದ್ವಿ. ಹಾಗೆ ಅಪಾರವಾದ ಸಹಕಾರ ಅವರಿಂದ ನನಗೆ ಸಿಕ್ಕಿದ್ರಿಂದ ನಾನು ಗೃಹಸ್ಥಾಶ್ರಮನ ಚೂಸ್ ಮಾಡಿದ್ರೂ ಕೂಡ ಇದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಯಿತು. ಇದೆಲ್ಲ ನನ್ನ ಪತಿ ಹಾಗೂ ಕುಟುಂಬದವರ ಸಹಕಾರದಿಂದ, ಸಪೋರ್ಟಿಂದಾಗಿ ನಾನು ವೇದಾಧ್ಯಯನ ಮುಂದುವರಿಸಿದೆ. ನನ್ನ ಮಗನಿಗೂ ಕೂಡ ಇವತ್ತಿನವರೆಗೂ ಎಲ್ಲ ವೇದಾಧ್ಯಯನ ಸಿಗ್ತಾ ಇದೆ. ಹೀಗೆ ಲಾಜಿಕಲ್ ಥಿಂಕಿಂಗ್ ಮುಂಚೆಯಿಂದ ಇರೋದ್ರಿಂದ ಆವತ್ತು ಆ ಸಂದರ್ಭ ಬಂದಾಗ ನನ್ನ ಮಗನ ಸ್ಮಶಾನಕ್ಕೆ ಕರ್ಕೊಂಡು ಹೋಗೋದಕ್ಕೆ ನನಗೆ ಹೆಚ್ಚು ವಿಚಾರ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಯಾಕೆ ಅಂದರೆ ನಾನು ನನ್ನ ಪತಿನ ಕೇಳಿದರೂ ಕೂಡ ಅವರಿಂದ ಇದೇ ಉತ್ತರ ಬರ್ತಿತ್ತು ಅಂತ ಗೊತ್ತಿದ್ದೆ. ಅವರು ಕೂಡ ಪಕ್ಕದಲ್ಲೇ ಇದ್ದರು. ಹಾಗಾಗಿ ನಾವಿಬ್ಬರು ಸೇರಿ ಈ ಒಂದು ಡಿಸಿಷನ್ನ ತಗೊಂಡು ಮಗುನ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ನಾನು, ನನ್ನ ಪತಿ, ಅನುಮತಿ ಸಮೇತ 3 ವರ್ಷದ ನನ್ನ ಮಗನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಅವನಿಗೆ ತೋರಿಸ್ದೆ. ಅಲ್ಲಿ ನಮಗೆ ಅಂತ್ಯೇಷ್ಟಿಯ ಪಾಠ ಆಯಿತು. ಹೀಗೆ ನಮ್ಮ ಕ್ಲಾಸ್ಗಳು, ನಮ್ಮ ಪಾಠಗಳು ಯಾವತ್ತೂ 4 ಗೋಡೆ ಮಧ್ಯಾಹ್ನ ನಡೀತಾ ಇರಲಿಲ್ಲ. ಯಾವಾಗಲಾದರೂ ಒಂದು ಸರಿ ಸಡನ್ನಾಗಿ ಇವತ್ತು ಕ್ಲಾಸು ಅಂತ ಹೋದಾಗ ಯಾರ್ದೋ ಒಬ್ಬರು ಆಹ್ವಾನ ಇರ್ತಾ ಇತ್ತು. ಈ ಥರ ಸಾವಿಗೂ ಕೂಡ ನಾವು ಹೋಗಿ ಅಲ್ಲೇ ಸಾವನ್ನು ಹೇಗೆ ಅಂತ್ಯೇಷ್ಟಿ ಸಂಸ್ಕಾರ ಮಾಡ್ತಾರೆ ಅನ್ನೋ ಆ ಎಲ್ಲ ಮಂತ್ರಗಳ ಬಗ್ಗೆ ತಿಳ್ಕೊಂಡಿದ್ದು. ಈ ಷೋಡಶ ಸಂಸ್ಕಾರಗಳ ಬಗ್ಗೆನೂ ಕೂಡ ಹೇಗೆ ಸತ್ತ ಮೇಲೆ ಯಾರಿಗಾಗಿ ಸಂಸ್ಕಾರ, ಸಾಯೋವರೆಗೂ ಮನುಷ್ಯನಿಗೆ ಸಂಸ್ಕಾರ ಕೊಡ್ತೀವಿ, ಎದು ಮಾಡಬೇಕು ಅದು ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀವಿ. ಆದರೆ ಸತ್ತ ಮೇಲೆ ಆ ಮನುಷ್ಯನೇ ಅಲ್ಲಿರಲ್ಲ. ಇನ್ನು ಅಂತ್ಯೇಷ್ಟಿ ಸಂಸ್ಕಾರಕ್ಕೆ ಏನರ್ಥ? ಈ ಅಂತ್ಯೇಷ್ಟಿ ಸಂಸ್ಕಾರ ಆ ಮನುಷ್ಯನಿಗಲ್ಲ, ಅಲ್ಲೆಲ್ಲ ಮಿಕ್ಕ ಜನರು ಸೇರಿರ್ತಾರಲ್ಲ ಅವರಿಗೆ ಇದೊಂದು ಪಾಠ. ಮುಂದೆ ಜೀವನ ಹೇಗೆ ನಡೆಸಬೇಕು ಅನ್ನೋದಕ್ಕೋಸ್ಕರ, ಸಾವನ್ನು ಯಾವ ರೀತಿಯಲ್ಲಿ ನೋಡಬೇಕು ಅನ್ನೋದಕ್ಕೋಸ್ಕರ. ತುಂಬ ಸಹಜವಾಗಿ ಸಾವಿನ ಬಗ್ಗೆ ನಮ್ಮ ಗುರುಗಳ ಮನೆಯಲ್ಲಿ ಮಾತಾಡ್ತಾಯಿದ್ರು, ತುಂಬ ತಮಾಷೆ ಮಾಡ್ತಾಯಿದ್ರು. ಹೀಗೆ ಈ ವೇದಗಳ ಪ್ರಚಾರ ಪ್ರಸಾರದಲ್ಲಿ ಗುರುಗಳು ತುಂಬಾ ಓಡಾಡಿ, ಹೊತ್ತೊತ್ತಿಗೆ ಊಟ ತಿಂಡಿ ಮಾಡದೆ ಬರೀ ಕಾಲಲ್ಲಿ ಓಡಾಡಿ ತುಂಬ ತಿರುಗಾಡಿ ಎಷ್ಟೋ ಆರೋಗ್ಯನ ಹಾಳು ಮಾಡ್ಕೊಂಡ್ಬಿಟ್ಟಿದ್ರು. ಅವ್ರಿಗೆ ಡಯಾಬಿಟೀಸ್ ಬಂದು ಅದರಿಂದಾಗಿ 2 ಕಿಡ್ನಿಗಳು ಫೇಲ್ ಆಗಿತ್ತು. ಹಾಗೆ ಅವರು ಒಂದು ಕಾಲಿಗೆ ಗ್ಯಾಂಗ್ರೀನ್ ಕೂಡ ಆಗಿತ್ತು. ಹೀಗೆ ತುಂಬಾ ಆರೋಗ್ಯ ಹಾಳಾಗಿರೋ ಸಮಯದಲ್ಲೂ ಕೂಡ ಅವರು ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ರು. ಅಂಥ ಪರಿಸ್ಥಿತಿಯಲ್ಲೂ ಹಾಗಾಗಿ ಅವರಿಗೆ ಯಾವಾಗ ಜ್ವರ ಬರುತ್ತೆ ಗೊತ್ತಿರಲಿಲ್ಲ. ಡಯಾಲಿಸಿಸ್ ಆದಾಗ ಎಷ್ಟು ಆರೋಗ್ಯ ಹಾಳಾಗ್ತಿತ್ತು, ಎಷ್ಟು ವೀಕ್ ಆಗ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಪ್ರತಿ ಭಾನುವಾರ ಕ್ಲಾಸ್ ನಡೆಯುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇದ್ದೇ ಇರ್ತಾ ಇತ್ತು. ಆದರೆ ಅವರು ತುಂಬ ತೀವ್ರವಾಗಿ ಎದ್ದು ಮಾತಾಡೋಕ್ಕಾಗದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಮಾತ್ರ ಕ್ಲಾಸ್ನ ಮಿಸ್ ಮಾಡ್ತಿದ್ರು. ಬಿಟ್ಟರೆ ಸಣ್ಣ ಪುಟ್ಟ ಏನೇ ಕಷ್ಟಗಳಿದ್ರೂ ದೈಹಿಕವಾಗಿ ಅವರಿಗೆ ಅವರ ಆತ್ಮಬಲ ಎಷ್ಟಿತ್ತು ಅಂದರೆ ಅವರು ತುಂಬ ನಿಖರವಾಗಿ ಜಾಸ್ತಿ ಗ್ಯಾಪ್ ಕೊಡದೆ ನಮಗೆ ಕ್ಲಾಸ್ಗಳನ್ನು ಮಾಡ್ತಾನೇ ಇದ್ದರು. ಹೀಗೆ ಅವರ ಕ್ಲಾಸ್ಗಳು ತುಂಬ ಚೆನ್ನಾಗಿ, ತುಂಬ ತೀವ್ರವಾಗಿ
ಭಾನುವಾರ ಅಲ್ಲದೆ ನಮಗೆ ಕೆಲವು ಎಕ್ಸ್ಟ್ರಾ ಕ್ಲಾಸ್ ಸಿಕ್ಕು ಒಂದೊಂದಷ್ಟು ಪಾಠ ನಮಗೆ ನಡೀತಾ ಇತ್ತು. ಅದು ವೇದಕ್ಕೆ ತಮ್ಮ ಜೀವವನ್ನ ಮುಡುಪಾಗಿಟ್ಟಿದ್ರು. ಎಷ್ಟು ತೀವ್ರವಾಗಿ ಅವರು ಈ ವೇದಗಳ ಪ್ರಚಾರ ಮಾಡ್ತಿದ್ರು ಅಂದರೆ ಅವರ ಆರೋಗ್ಯ ಅಷ್ಟೊಂದು ಹಾಳಾಗೋವರೆಗೂ ಕೂಡ ಎಲ್ಲ ಕಡೆ ತಿರುಗಿದ್ದಾರೆ. ಸ್ವಯಂಕೃತ ಅಪರಾಧ ಅಂತ ಹೇಳ್ತಿದ್ರು. ನಾನೇ ಸ್ವಲ್ಪ ಕೇರ್ ತಗೋಬೇಕಾಗಿತ್ತು. ನಾನು ಮಾಡಿದ ನೆಗ್ಲಿಜೆನ್ಸಿಯಿಂದ, ನನ್ನ ತಪ್ಪುಗಳಿಂದಾಗಿ ಇವತ್ತು ನನ್ನ ಆರೋಗ್ಯ ಹಾಳಾಗಿದೆ ಅಂತಾನೆ ಹೇಳ್ತಾ ಇದ್ರು. ತುಂಬ ಸಹಜವಾಗಿ ಸಾವಿನ ಬಗ್ಗೆ ಎಷ್ಟೋ ತಮಾಷೆ ಮಾಡಿಕೊಂಡು ಅವರ ಗುರುಗಳಾದ ಸುಧಾಕರ್ ಚತುರ್ವೇದಿಯವರ ಹಾಗೆಯೇ ನಗನಗ್ತಾ ತಮಾಷೆ ಮಾಡಿಕೊಂಡೇ ಅವ್ರು ಯಾವಾಗಲೂ ನಮಗೆ ಪಾಠ ಮಾಡ್ತಾಯಿದ್ರು. ಅವರ ಹತ್ರ ಹೋದಾಗ ಸಾವನ್ನೋದು ಪರವಾಗಿಲ್ವೇ, ಇಷ್ಟು ಈಸಿಯಾಗಿ ಸ್ವೀಕಾರ ಮಾಡಬಹುದಾ ಅನ್ನೋ ಹಾಗೆ ಇದೆಲ್ಲ ಇರ್ತಾ ಇತ್ತು. ಹೀಗೆ ಸುದೀರ್ಘವಾಗಿ ನಮ್ಮ ಗುರುಗಳ ಹತ್ರ 4 ವೇದಗಳ ಎಷ್ಟೋ ವಿಷಯಗಳನ್ನು ಧಾರೆ ಏರಿಸಿಕೊಂಡಾದ ನಂತರ ಅಧ್ಯಯನ ನಡೀತಾನೆ ಇತ್ತು. ಮಧ್ಯದಲ್ಲಿ ಕೊರೋನಾ ಬಂದ ಕಾರಣ ವಾರದಲ್ಲಿ ಒಂದೇ ಕ್ಲಾಸ್ ನಡೀತಾ ಇತ್ತು. ಅಂದರೆ ಜಸ್ಟ್ ಯೋಚನೆ ಮಾಡಿ, ಎಷ್ಟು ಕಡಿಮೆ ಸಮಯದಲ್ಲಿ ನಮಗೆ ಎಷ್ಟೊಂದು ಪಾಠ ಮಾಡ್ತಾಯಿದ್ರು ಸರ್ ಅಂತ. 20,000+ ಮಂತ್ರಗಳಲ್ಲಿ 4 ವೇದಗಳನ್ನು ಸೇರಿಸಿ ಬಹುಶಃ 1,000-2,000 ಮಂತ್ರಗಳು ಮಾತ್ರ ನಮಗೆ ಪಾಠ ಆಗಿರಬಹುದು. ಹೀಗೆ ಪಾಠಗಳು ಚೆನ್ನಾಗಿ ನಡೀತಾ ಇರೋ ಸಮಯದಲ್ಲಿ ಕೊರೋನಾ ಅನ್ನೋವಂಥ ಮಹಾಮಾರಿ ಬಂತು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆ ಸಮಯದಲ್ಲಿ ಆಫ್ಲೈನ್ ಹೋಗಿ ಕೆಲವು ಸಮಯದವರೆಗೂ ಆನ್ಲೈನ್ ಶುರುವಾಯಿತು. ಆಮೇಲೆ ಆ ಆನ್ಲೈನ್ ಕ್ಲಾಸ್ ಕೂಡ ಸರಿಯಾಗಿ ನಡೀದೇ ಇರುವಂಥ ಪರಿಸ್ಥಿತಿ ಬಂತು. ಹಾಗೆ ಗ್ಯಾಪ್ ಆಗಿ ತುಂಬ ಕಡಿಮೆ ಆಗೋಯ್ತು ನಾವು ಅಧ್ಯಯನ ಮಾಡೋದು, ನಮಗೆ ಪಾಠಗಳಾಗೋದು. ಎಷ್ಟೋ ದಿನಗಳವರೆಗೂ ಆನ್ಲೈನಲ್ಲಿ ಸ್ವಲ್ಪ ಕ್ಲಾಸ್ಗಳು ನಡೆಯೋದು. ಅದಾದ ಮೇಲೂ ಇಲ್ಲಿವರೆಗೂ ಇವರು ಹೇಳಿಕೊಟ್ಟ ಎಲ್ಲ ಪಾಠಗಳ ಪುನರಾವರ್ತನೆ ಮಾಡಿ ಅದರ ಮೇಲೇ ನಾವು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ವಿ. ಯಾವಾಗ ಕೊರೋನಾ ಶುರುವಾಯಿತು ಆಫ್ಲೈನ್ ಪಾಠನೇ ನಿಂತೋಯ್ತು. ಆನ್ಲೈನ್ ಸ್ವಲ್ಪ ದಿನ ನಡೀತು, ಆಮೇಲೆ ಅದು ಕೂಡ ನಿಂತೋಯ್ತು. ಹೀಗೆ ಯಾವತ್ತೋ ಒಂದಿನ ಆಗೊಮ್ಮೆ ಈಗೊಮ್ಮೆ ನಮ್ಮ ಗುರುಗಳ ಭೇಟಿ ಆಗುವಂಥ ಪರಿಸ್ಥಿತಿ ಬರೋಕ್ಕೆ ಶುರುವಾಯಿತು. ನಮಗೆ 9ನೇ ತಾರೀಕು ಮೇ ಅಂದರೆ 5ನೇ ತಿಂಗಳು 2022 ಜ್ಞಾನ ಸೂರ್ಯವಾದಂಥ ನಮ್ಮ ವೈದಿಕ ಸೂರ್ಯನ ಅಸ್ತಂಗತವಾಯಿತು. ನನ್ನ ಮಗನ ವಿಷಯದಲ್ಲಿ ಅವರು ಖಂಡಿತ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ನನಗೆ ಸ್ವಲ್ಪ ಅನುಮಾನ ಆಯಿತು. ನಾನೇ ಅವ್ರನ್ನ ಕೇಳಿದ್ದೆ, ಸರ್ ತುಂಬ ಚಿಕ್ಕ ಮಗು, ಏನಾದರೂ ಗಲಾಟೆ ಮಾಡ್ತಿರ್ತಾನೆ, ಬೇರೆಯವ್ರಿಗೆಲ್ಲ ತೊಂದರೆ ಆಗಬಹುದು, ಕ್ಲಾಸಿಗೆ ತೊಂದರೆ ಆಗಬಹುದು, ಹಾಗಾಗಿ ಇನ್ನೊಂದ್ಸರಿ ಯೋಚನೆ ಮಾಡಿ ಹೇಳಿ, ನಾನು ಅವ್ನು ಕರ್ಕೊಂಡು ಬರಬೇಕಾ ಅಂತ ಕೇಳಿದ್ದೆ. ಆಗ ಸರ್ ಹೇಳಿದರು, ಅವ್ರ ಪಾಡಿಗೆ ಅವ್ರು ಆಡ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವು ಪಾಠ ಕೇಳೋಣ. ನಮಗೆ ಪಾಠದಲ್ಲಿ ಆಸಕ್ತಿ ಇದ್ದರೆ ಅವ್ರ ಕಡೆ ನಮಗೆ ಗಮನ ಹೋಗಲ್ಲ, ಹಾಗಾಗಿ ನಾವು ಡಿಸ್ಟರ್ಬ್ ಆಗಲ್ಲ. ಡಿಸ್ಟರ್ಬ್ ಆಗೋರು ಯಾರು? ಇಲ್ಲಿ ಪೂರ್ತಿಯಾದ ಕಾನ್ಸಂಟ್ರೇಷನ್, ಏಕಾಗ್ರತೆ ಇಲ್ಲ ಅನ್ನೋರೇ ಆಗ್ತಾರೆ. ಇನ್ನೊಂದು, ಅವನು ಅಷ್ಟು ಚಿಕ್ಕವನು, ಅವನಿಗೇನು ಪ್ರಯೋಜನ ಈ ಕ್ಲಾಸಿಂದ ಅಂತ ನೀವು ಅನ್ಕೋಬೇಡಿ. ಅವನು ಅಲ್ಲೆಲ್ಲೋ ಓಡಾಡ್ಕೊಂಡು ಆಟ ಆಡ್ಕೊಂಡಿದ್ರೆ ಅವನ ಕಿವಿ ಮೇಲೆ ಈ ವೇದ ಮಂತ್ರಗಳು, ಈ ಮಾತುಗಳು, ನಾವು ಆಡೋ ಪ್ರತಿಯೊಂದು ವಿಷಯಗಳು ಬೀಳ್ತಾ ಇದ್ರೆ ಅದರ ಪ್ರತಿಫಲ ಒಂದಲ್ಲ ಒಂದು ದಿನ ಖಂಡಿತ ಸಿಗುತ್ತೆ. ಹಾಗಾಗಿ ಈ ಏಜಿಂದಾನೇ ಆಗಬೇಕಾಗಿರೋದು. ಇನ್ಫ್ಯಾಕ್ಟ್ ಗರ್ಭದಲ್ಲಿ ಮಗು ಬಂದಾಗ ಅದು ಬರೋದಕ್ಕೆ ಮುಂಚೆನೇ ಆಹ್ವಾನ ಮಾಡೋದ್ರಿಂದ ಸಂಸ್ಕಾರಗಳಿದೆ ವೇದದಲ್ಲಿ ಅಂತ ಹೇಳಿದರು. ಅದು ನನಗೆ ಒಂದು ದಿನ ನಿಜವಾಗ್ಲೂ ಪ್ರೂವ್ ಆಯಿತು. ನಾನು ನಮ್ಮ ಮನೆಯಲ್ಲಿ ಪ್ರತ್ಯಾಹಾರ ಸೂತ್ರಗಳು ಅಂತ ಬರುತ್ತೆ ವ್ಯಾಕರಣದಲ್ಲಿ, ಅದನ್ನು ಅಭ್ಯಾಸ ಮಾಡ್ತಾ ಇದ್ದೆ. 14 ಸೂತ್ರಗಳಿರುತ್ತೆ. ಐಓಣ್ ರಿಲ್ಋಕ್ ಏಯೋಂಗ್ ಐಔಚ್ ಹಯವರಟ್ ಲಂಡ್ ಯಮಗಣನಂ ಝಬೈ ಖಪ ಛಟತ ಚಟತೌ ಶಶ ಸರ ಹಲ್ ಅಂತ ಬರುತ್ತೆ. ಈ ಪ್ರತ್ಯಾಹಾರ ಸೂತ್ರಗಳನ್ನು ಮನೆಯಲ್ಲಿ ನಾನು ಅಭ್ಯಾಸ ಮಾಡಿ ಬಾಯಿಪಾಠ ಮಾಡ್ತಿರುವಾಗ ಇದನ್ನ ಕೇಳಿಸ್ಕೊಂಡಂಥ ನನ್ನ ಮಗ ಬೆಳಿಗ್ಗೆಯಿಂದ ಸಂಜೆವರೆಗೂ ನಾನು ಒಂದು 2-3 ಅವರ್ ಕೂತ್ಕೊಂಡು ಅಭ್ಯಾಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾನೆ ಸುಮ್ಮನೆ ನಾನು ಅವನ್ನ ಹೇಳ್ಕೊಳ್ತಾ ಇದ್ರೆ ಅದನ್ನು ಕೇಳಿಸ್ಕೊಂಡೆ. ನೆಕ್ಸ್ಟ್ ಡೇ ಪಾಠಕ್ಕೆ ಬಂದಾಗ ಗುರುಗಳ ಮುಂದೆ ಐಓಣ್ ರಿಲ್ಋಕ್ ಏಯೋಂಗ್ ಅಂತ ಫುಲ್ ಹೇಳಿಬಿಟ್ಟು ಇತಿ ಪ್ರತ್ಯಾಹಾರ ಸೂತ್ರಾಣಿ ಅಂತ ಹೇಳಿದ್ದ. ಆ ಒಂದು 3 ವರ್ಷದ ಮಗುನೇ. ಹಾಗಾಗಿ ಸರ್ ಹೇಳಿದ್ದು ಎಷ್ಟು ನಿಜ ಅಂತ ನನಗನ್ನಿಸ್ತು. ಹಾಗೆ ನನ್ನ ಮಗನೂ ವೇದ ಪಾಠ ಮಾಡ್ತಾನ, ಅವನು ವೇದಗಳನ್ನು ಫಾಲೋ ಮಾಡ್ತಾನ ಅಂತಾನೂ ಕೇಳಿದ್ದೀರಾ ಅನಿತಾ ಜಯಚಂದ್ರ ಅವರು. ಖಂಡಿತ ಸೋಫಾರ್ ಇಲ್ಲಿವರೆಗೂ ಅಂತೂ ಅವನ ಮನೆಯಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅವನಿಗೆ ವೇದಗಳಲ್ಲಿ ಪ್ರತಿಯೊಂದನ್ನು ಅವನು ಕಲಿತಾ ಇದ್ದಾನೆ. ಅವನಿಗೆ ನಾನು ಮನೆಯಲ್ಲಿ ಅಧ್ಯಯನ ಮಾಡಿಸೋದು, ಈ ಎಲ್ಲ ಪಾಠಗಳು ಅವನಿಗೆ ನಡೀತಾ ಇದೆ. ಈಗಲೂ ಅವನಿಗೆ ಪೂರ್ತಿಯಾಗಿ ವೇದಗಳ ಪಾಠ ನನ್ನ ಜೊತೆನೇ ಕೂರಿಸ್ಕೊಂಡು ಅವನಿಗೆ ವೇದಾಭ್ಯಾಸ ಮತ್ತು ವ್ಯಾಕರಣ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ನಮ್ಮ ಗುರುಗಳ ಕ್ಲಾಸು 11 ಗಂಟೆಯಿಂದ ಶುರುವಾದರೆ 11, 11:30, 12 ಗಂಟೆ ಅಂತ ಒಂದು ಅಂದಾಜಿತ್ತು. ಅದಕ್ಕೆ ಸಮಯದ ಲಿಮಿಟ್ ಇರಲಿಲ್ಲ. ಆದರೆ ನಾವೆಲ್ಲರೂ ಕೂಡ 1 ಗಂಟೆ ಆದರೂ ಅಲ್ಲಿಂದ ಹೋಗ್ತಾನೆ ಇರಲಿಲ್ಲ.
ಭಾನುವಾರ ಆಗಿರೋ ಕಾರಣ ಎಲ್ಲ ಕೆಲಸಗಳನ್ನು ಬದಿಗಿಟ್ಟೇ ಬಂದಿರ್ತಾ ಇದ್ವಿ. ಸ್ವಲ್ಪ ರೆಸ್ಟ್ ಕೊಡಿ ಅಂತ ಅವ್ರ ಪತ್ನಿ ಕೇಳ್ಕೊಂಡಾಗ ನಾವು ಅಲ್ಲಿಂದ ಹೋಗ್ತಾ ಇದ್ವಿ. ಅಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ವಿ. ಅಷ್ಟು ಅಲ್ಲೇ ಎಷ್ಟು ಅಧ್ಯಯನ ಮಾಡಿದ್ರು ಕಡಿಮೆ, ಎಷ್ಟು ತಿಳ್ಕೊಂಡ್ರು ಕಡಿಮೆ. ಅವರಿಂದ ಎಷ್ಟು ಎಕ್ಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಎಕ್ಸ್ಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಅವರೂ ಕೂಡ ಅಷ್ಟೇ, ಯಾರಾದರೂ ಹೋಗಿ ಅನ್ನೋದು ಅವ್ರ ಬಾಯಲ್ಲೇ ಬರ್ತಾ ಇರಲಿಲ್ಲ. ಯಾಕೆ ಅಂದರೆ ಅವ್ರಿಗೆ ವೇದಗಳ ಬಗ್ಗೆ ಹೇಳಿದ್ರೇ ನಾನು ಆರೋಗ್ಯವಾಗಿರ್ತೀನಿ. ಒಂದು ದಿನ ವೇದಗಳ ಬಗ್ಗೆ, ವೇದ ಮಂತ್ರಗಳ ಅರ್ಥನ ಒಬ್ಬರ ಜೊತೆ ಹೇಳಿಲ್ಲ, ಮಾತಾಡಲಿಲ್ಲ ಅಂದರೆ ನಾನು ಇರೋಕ್ಕೆ ಆಗೋದಿಲ್ಲ, ನನಗೆ ಜ್ವರ ಬಂದುಬಿಡುತ್ತೆ, ಆವಾಗ ನನಗೆ ಆರೋಗ್ಯ ಸಮಸ್ಯೆ ಗೊತ್ತಾಗೋಕ್ಕೆ ಶುರುವಾಗುತ್ತೆ, ಅಲ್ಲಿವರೆಗೂ ಯಾವ ನೋವು ಗೊತ್ತಾಗಲ್ಲ ಅಂತಿದ್ರು. ಅಷ್ಟೊಂದು ಆಸಕ್ತಿ ಅವ್ರಿಗೆ ವೇದಗಳಲ್ಲಿತ್ತು. ನಾವು ಹಾಗೆ ಇದ್ದಿದ್ದರಿಂದ 1 ಗಂಟೆ 1.5 ಗಂಟೆವರೆಗೂ ನಡೀತಾ ಇತ್ತು. ನಮ್ಮ ಗುರುಗಳು ಇವತ್ತಿಗೂ ನಾನು ಏನಾದರೂ ಡೌಟ್ಸ್ ಬಂದರೆ ಒಂದು ಲಿಸ್ಟ್ ಮಾಡ್ಕೊಂಡು ಎಲ್ಲ ಪ್ರಶ್ನೋತ್ತರಗಳನ್ನ ತಗೊಂಡು ನನ್ನ ಗುರುಗಳಾದ ಸುಧಾಕರ್ ಚತುರ್ವೇದಿಯವರ ಹತ್ರ ಹೋಗಿ ಕೇಳ್ತೀನಿ ಅಂತ ಹೇಳ್ತಿದ್ರು. ಅಂಥದ್ರಲ್ಲಿ ನಮಗೆ ಬಹುಶಃ 1,000-2,000 ಮಂತ್ರಗಳ ಪಾಠ ಆಗಿರಬಹುದು. ಮಿಕ್ಕ 15-18 ಸಾವಿರ ಮಂತ್ರಗಳನ್ನು ಕೇಳಬೇಕು ಅಂದರೆ ನಾವು ಯಾರ ಹತ್ರ ಹೋಗಿ ಕೇಳೋದು? ಅಂಥ ಗುರುಗಳು ಇಡೀ ಇಂಡಿಯಾದಲ್ಲಿ, ಇನ್ಫ್ಯಾಕ್ಟ್ ಇಡೀ ಪ್ರಪಂಚದಲ್ಲಿ ಇಲ್ಲ ಅಂತ ಹೇಳಿದ್ರು ತಪ್ಪಾಗಲ್ಲ ಅಂತ ಅನಿಸುತ್ತೆ. ಅಂಥ ಒಂದು ಅಷ್ಟು ಅದ್ಭುತವಾಗಿ ಅರ್ಥವನ್ನು ಹೇಳೋ ಗುರುಗಳು ಎಲ್ಲೂ ಇಲ್ಲ. ಈಗಲೂ ನಮಗೆ ಎಷ್ಟೋ ವಿಷಯಗಳು, ಎಷ್ಟೋ ಮಂತ್ರಗಳು, ಎಷ್ಟೋ ಡೌಟ್ಸ್ಗಳು ಬರುತ್ತೆ. ಓಡಿ ಹೋಗಿ ಅವ್ರನ್ನ ಕೇಳಬೇಕು ಅಂತ ಅನಿಸುತ್ತೆ. ಆದರೆ ಅವರೂ ಹೋಗ್ತಾರೆ ನಮ್ಮನ್ನೆಲ್ಲ ಬಿಟ್ಟು, ಅವ್ರಿಗೂ ಸಾವು ಅನ್ನೋದು ಬರುತ್ತೆ ಅಂತ ನಮ್ಗೆ ಅನಿಸ್ಲೇ ಇಲ್ಲ. ಇಷ್ಟು ಬೇಗ ಬರುತ್ತೆ ಅಂತ ನಾವು ಯಾರೂ ಖಂಡಿತ ಯೋಚನೆನೇ ಮಾಡಲಿಲ್ಲ. ಇವರು ಇರಲ್ಲ ನಮ್ಮ ಮಧ್ಯ ಅನ್ನುವಂಥ ಪ್ರಶ್ನೆನೇ ನಮಗೆ ಬರಲಿಲ್ಲ, ಆ ಡೌಟೇ ಬರಲಿಲ್ಲ. ಅವ್ರು ನೋಡಿದ್ರೆ ಹಾಗೆ ಅನ್ನಿಸ್ತಾನೆ ಇರಲಿಲ್ಲ. ದೈಹಿಕವಾಗಿ ಅವರು ಅಷ್ಟೊಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೂ ಕೂಡ ಅವರ ಆತ್ಮಬಲ ಎಷ್ಟು ಜೋರಾಗಿತ್ತು ಅಂದರೆ ನಮ್ಗೆ ಯಾವತ್ತು ನೋಡಿದ್ರು ಅವರು ಹೊಸಬರ ಥರಾನೇ ಕಾಣೋರು, ನವಯುವಕನ ಥರಾನೇ ಕಾಣೋರು. ಅಷ್ಟು ಒಂದು ಜೋಶ್ ಅವರ ಆತ್ಮಬಲದಲ್ಲಿತ್ತು, ಅವರ ಆತ್ಮದಲ್ಲಿತ್ತು, ವೇದಗಳ ಬಗ್ಗೆ ಇತ್ತು. ಹಾಗಾಗಿ ನಾವು ಯಾವತ್ತೂ ಹಾಗೆ ಅಂದ್ಕೊಳ್ಳಿಲ್ಲ. ಆದರೆ ಅವರ ಗುರುಗಳು ಅವರ ಮುಂದೆನೇ 60 ವರ್ಷಗಳವರೆಗೂ ಬದುಕಿದ್ರು. ಇನ್ನೂ ಅವರಿಗಿಂತ ಡಬಲ್ ವಯಸ್ಸಿನವರೆಗೂ ಅವರ ಮುಂದೆನೇ ಬದುಕಿದ್ರು. ಆದರೆ ನಮ್ಮ ಗುರುಗಳಿಗೆ ಅಷ್ಟೊಂದು ಆಯುಷ್ಯ ಇರಲಿಲ್ಲ. ಹಾಗಾಗಿ ಇವತ್ತು ಡೌಟ್ಸ್ ಬಂದರೆ ಯಾರನ್ನ ಕೇಳೋದು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಹುಡುಕೊಂಡು ಇದರ ಜೊತೆನೇ ಸೆಣಸಾಡ್ತಾನೆ ಇದ್ದೀವಿ. ಹಾಗಾಗಿ ನಾವೇ ಅವರು ಇಲ್ಲಿವರೆಗೂ ಕೊಟ್ಟ ಪಾಠ, ಅವರಿಂದ ಪಡೆದ ಜ್ಞಾನ ಏನು ಕಡಿಮೆ ಅಲ್ಲ. ಅದನ್ನು ಬೇಸಾಗಿಟ್ಕೊಂಡೆ ಅದರ ಮೇಲೆ ಹೇಗೆ ಬೇರೆಯವನ್ನೆಲ್ಲ ನಾವು ಮಂತ್ರಗಳ ಅರ್ಥವನ್ನು ಕಂಡುಕೋಬೇಕು ಅನ್ನೋವಂಥ ವಿಧಾನವನ್ನು ನಮ್ಗೆ ಹೇಳಿಕೊಟ್ಟು ಹೋಗಿದ್ದಾರೆ. ಈ ಮಂತ್ರಗಳನ್ನೆಲ್ಲ ಇಟ್ಕೊಂಡು ಧ್ಯಾನದಲ್ಲಿ ಆದಷ್ಟು ನಾವು ನಮ್ಮಷ್ಟಕ್ಕೆ ನಾವೇ ಅರ್ಥವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೇ ಪ್ರಯತ್ನದಲ್ಲಿದ್ದೀನಿ. ಈ ಪ್ರಯತ್ನಕ್ಕಾಗಿಯೇ ನಾನು ಸ್ವಾಧ್ಯಾಯ ತುಂಬ ಅಧ್ಯಯನ ಮಾಡೋ ಅವಶ್ಯಕತೆ ಇರೋದ್ರಿಂದ, ಸಮಯದ ಅಭಾವ ತುಂಬ ಆಗ್ತಿರೋದ್ರಿಂದ ಇನ್ನು ಮುಂದೆ ನಿಮಗೆ ವಾರಕ್ಕೆ 1 ಮಾತ್ರ ಎಪಿಸೋಡ್ ಮಾಡಿ, ಇದೆಲ್ಲ ಮಾಡ್ತಿರೋದು ನಿಮಗಳಿಗೋಸ್ಕರನೇ. ಹಾಗಾಗಿ ನೀವೆಷ್ಟೋ ಜನ ಸಂಪರ್ಕನೂ ಕೇಳಿದ್ದೀರಾ. ಬೇರೆ ಯಾರಾದರೂ ವೇದ ಅಧ್ಯಯನದ ಅವಕಾಶ ಇದ್ದರೆ ಸಂಪರ್ಕ ಕೊಡಿ ಅಂತ ಕೇಳಿದ್ದೀರಾ. ಆದಷ್ಟು ಬೇಗ ನಿಮ್ಮೆಲ್ಲರಿಗೂ ಸಂಪರ್ಕ ಕೊಟ್ಟರೆ ಸ್ವಲ್ಪ ನನ್ನ ಜವಾಬ್ದಾರಿ, ನನ್ನ ತಲೆ ಮೇಲಿರುವಂಥ ಜವಾಬ್ದಾರಿನೂ ಕಡಿಮೆ ಆಗುತ್ತೆ. ಆಗ ನಾನು ಹೆಚ್ಚು ಅಧ್ಯಯನ ಸ್ವಾಧ್ಯಾಯ ಮಾಡಿ ಮಿಕ್ಕ ಮಂತ್ರಗಳ ಅರ್ಥಗಳನ್ನು ಚೆನ್ನಾಗಿ ತಿಳ್ಕೊಂಡು ನಿಮಗೂ ಕೂಡ ಹೇಳ್ಕೊಡುವಂಥ ಸಾಮರ್ಥ್ಯ ಬರುತ್ತೆ. ನಾನು ಚಿಕ್ಕವಳಿರುವಾಗ ಬಹುಶಃ 8th 9th 10th ಯಾವುದೋ ಒಂದು ವರ್ಷದಲ್ಲಿ ಒಂದು ಪದ್ಯ ಬಂದಿತ್ತು. ಆ ಪದ್ಯ ದೇವರ ಬಗ್ಗೆ ಏನೋ ಇತ್ತು. ಅಂದರೆ ದೇವರಲ್ಲಿ ಲೀನ ಆಗಿ ಹೋಗ್ಬಿಟ್ರೆ, ಅಂದರೆ ಐಕ್ಯರಾಗಿ ಹೋಗೋದು ಅಂತ ಹೇಳ್ತೀವಲ್ಲ, ಅದು ಆ ಅನುಭವ, ಆ ಒಂದು ಫೀಲಿಂಗು, ಅಂದರೆ ಭಗವಂತನನ್ನು ಪಡೆದಂಥ ಫೀಲಿಂಗ್ ಇರುತ್ತಲ್ಲ, ಆ ಒಂದು ಅನುಭವ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಪದ್ಯ ಇತ್ತು. ಪದ್ಯದ ಹೆಸರು ನನಗೆ, ಮೇನ್ ಹೆಡ್ಡಿಂಗ್ ನನಗೆ ಜ್ಞಾಪಕ ಇಲ್ಲ, ಪೂರ್ತಿ ಪದ್ಯನೂ ಕೂಡ ನನಗೆ ಜ್ಞಾಪಕ ಇಲ್ಲ. ಆದರೆ ಆ ಪದ್ಯದಲ್ಲಿ ಒಂದು ನುಡಿ, ಅಂದರೆ ಒಂದು ಸ್ಟ್ಯಾಂಜ ಏನು ಬರುತ್ತಿತ್ತೋ ಅದರಲ್ಲಿ ಒಂದು ಮಾತು ಹೇಳ್ತಿದ್ರು. ಭಗವಂತನನ್ನು ಪಡೆಯುವಂಥ ಅನುಭವ ಹೇಗಿರುತ್ತೆ ಅಂದರೆ, ಮೂಗನು ಸುಂದರ ಕನಸ ಕಂಡಂತೆ, ಹಸುಗೂಸು ತಾಯ ಹಾಲ ಸವಿದಂತೆ ಅಂತ. ಅಂದರೆ ಒಬ್ಬ ಮೂಗ ತುಂಬ ಸುಂದರವಾದ ಕನಸು ಕಾಣ್ತಾನೆ. ಆದರೆ ಅವನಿಗೆ ಆ ಕನಸು ಹೇಗಿತ್ತು ಅಂತ ವರ್ಣಿಸ್ಬೇಕು ಅಂತಂದರೆ ವರ್ಣಿಸೋಕ್ಕೆ ಬಾಯಿರಲ್ಲ, ಪದಗಳಿರಲ್ಲ. ಅವನು ಬರೆದು ತೋರಿಸಬಹುದು, ಆದರೆ ಭಾಷೆಗೆ ಲಿಮಿಟೇಷನ್ ಇರುತ್ತೆ. ಭಾಷೆಗೆ ಒಂದು ಇತಿಮಿತಿ ಇರುತ್ತೆ. ಅದು ಭಾವನೆಗಳನ್ನು ಪೂರ್ತಿಯಾಗಿ ಹೊರಸೂಸೋದಕ್ಕೆ ಸಾಧ್ಯ ಇಲ್ಲ. ಭಾವನೆಗಳನ್ನು ಆಯಾ ಭಾಷೆಯಲ್ಲಿ ಆಯಾ ಒಂದು ಅನುಭವದ ಭಾವದಲ್ಲೇ ಹೇಳಬೇಕು. ಆ ಭಾವ ಅನ್ನೋದು ಭಾಷೆಯಲ್ಲಿ ಇರೋದಿಲ್ಲ. ಅದಕ್ಕೆ ಕೆಲವು ಲಿಮಿಟೇಷನ್ಸ್ ಬಂದುಬಿಡುತ್ತೆ. ಹಾಗಾಗಿ ಭಾವ ಏನು ಅಂತ ಅರ್ಥ ಆಗೋದಿಲ್ಲ.
ಹಾಗೆ ಮೂಗ ತುಂಬ ಸುಂದರವಾದ ಕನಸು ಕಂಡುಬಿಟ್ಟಿದ್ದಾನೆ. ಎಲ್ರಿಗೂ ಅದನ್ನು ಹೇಳ್ಕೋಬೇಕು ಅಂತ ಆಸೆ, ಆದರೆ ಅವನು ಹೇಳೋಕ್ಕಾಗಲ್ಲ. ಹಾಗೆ ಹಸುಗೂಸು ಅದು ಎದೆ ಹಾಲು ಕುಡಿಯುವಾಗ ಆ ಹಾಲು ಎಷ್ಟು ರುಚಿ, ಎಷ್ಟು ಹಿತ, ಅದಕ್ಕೆ ಏನು ಅದರ ಫೀಲಿಂಗ್ ಕೊಡುತ್ತೆ ಅನ್ನೋದನ್ನು ಅದು ಹೇಳೋಕ್ಕಾಗಲ್ಲ ದೊಡ್ಡದಾದ ಮೇಲೆ. ಏಕೆಂದರೆ ಆ ಮಗು ಆ ಹಾಲು ಕುಡಿಯುವಾಗ ತುಂಬ ಚಿಕ್ಕದಾಗಿರುತ್ತೆ. ಆವಾಗ ಅದು ಏನು ಅಂತ ಹೇಳೋವಂಥ ಸಾಮರ್ಥ್ಯ ಅದಕ್ಕಿರಲ್ಲ. ಅದು ಅನುಭವಿಸಬಹುದು ಅಷ್ಟೇ, ಬಿಟ್ಟರೆ ಹೇಳೋಕ್ಕಾಗಲ್ಲ. ಇನ್ನೊಂದು ದೋಹೆ ಬರುತ್ತೆ, ತುಳಸಿದಾಸರದು ಅಥವಾ ಕಬೀರ್ ದಾಸರದು ಗೊತ್ತಿಲ್ಲ ನನಗೆ. ಆ ದೋಹೆಯಲ್ಲಿ ಕೇಳ್ತಾರೆ, ನಿನಗೆ ಗುರು ಮತ್ತು ಗೋವಿಂದ ಇಬ್ಬರು ಒಟ್ಟಿಗೆ ಎದುರುಗಡೆ ಬಂದು ನಿಂತರೆ ನೀನು ಯಾರಿಗೆ ಮೊದಲು ನಮಸ್ಕರಿಸ್ತೀಯಾ ಅಂತ ಒಂದು ದೋಹ ಇದೆ. ಅದರಲ್ಲಿ ಅವನು ಹೇಳ್ತಾನೆ, ಅಂದರೆ ವ್ಯಕ್ತಿ ಹೇಳ್ತಾನೆ, ಮೊದಲು ನಾನು ಗುರುವಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಯಾಕೆ ಅಂದರೆ ಗೋವಿಂದನ ಪರಿಚಯ ಮಾಡಿದ್ದೇ ಗುರು. ಈ ಥರ ಭಗವಂತ ಅಂತ ಒಬ್ಬರು ಇದ್ದಾನೆ, ಭಗವಂತ ಇರ್ತಾನೆ, ಭಗವಂತನ ಸ್ವರೂಪ ಇದು ಅಂತ ಹೇಳಿ ತಿಳಿಸಿಕೊಡುವಂಥ ಆ ತಿಳುವಳಿಕೆಯನ್ನು ನಮಗೆ ಕೊಡುವಂಥವನು ಗುರು ಆಗಿದ್ದರಿಂದ ಮೊದಲು ನಾನು ಗುರುವಿಗೆ ನಮಸ್ಕರಿಸ್ತೀನಿ ಅಂತ. ಹಾಗೆ ನಮಗೆ ಎಷ್ಟೇ ಜನ ಮಹಾತ್ಮರು, ಮಹರ್ಷಿಗಳು, ಮಹಾ ವ್ಯಕ್ತಿಗಳು, ಮಹಾಮಾನವರು ಇದ್ರೂ ಕೂಡ ನಮ್ಮ ಗುರುವೇ ನಮಗೆ ಹೆಚ್ಚಾಗ್ತಾರೆ. ಏಳೇಳು ಕಂಡ ಮೇಲೂ ನಮ್ಮೂರ ನಮಗೆ ಮೇಲು ಅಂತಾರಲ್ಲ, ಹಾಗೆ ನಾವು ಪೂರ್ತಿ ಪ್ರಪಂಚನ ಕಂಡ ಮೇಲೂ ನಮ್ಮೂರೇ ನಮಗೆಲ್ಲದಕ್ಕಿಂತ ಹೆಚ್ಚು ಅನ್ಸೋಕ್ಕೆ ಶುರುವಾಗುತ್ತೆ. ಹಾಗೆ ಇದಕ್ಕೆ ಕಾರಣ ಏನು ಅಂದರೆ ಬಹುಶಃ ಅವರೆಲ್ಲರ ಸಂಪರ್ಕದಲ್ಲಿ ನಾವಿರಲ್ಲ. ಅವರು ಹೀಗಿದ್ದರು ಹೀಗಾದರು ಅಂತ ಹೇಳ್ತೀವಿ. ಅವರಿಂದಾನೇ ಶಿಷ್ಯರಾಗಿ, ಅವರ ಶಿಷ್ಯತ್ವದಿಂದಾನೇ ಈ ಗುರುಗಳು ಬಂದಿದ್ರೂ ಕೂಡ ನಮಗೆ ನಮ್ಮ ಗುರುಗಳೇ ಯಾಕೆ ಶ್ರೇಷ್ಠ ಅನ್ನಿಸ್ತಾರೆ ಅಂದರೆ ಅವರು ನಮ್ಮ ಸಂಪರ್ಕದಲ್ಲಿರ್ತಾರೆ, ಪ್ರತಿನಿತ್ಯ ನಮಗೆ ಸಿಗ್ತಾರೆ. ನಮ್ಮದು ಏನೇ ಪ್ರಾಬ್ಲಮ್ಸ್ ಇದ್ರೂ ಕೇಳೋಕ್ಕೆ ಹೇಳೋಕ್ಕೆ ಅವರು ನಮಗೆ ಎದುರುಗಡೆ ಇರ್ತಾರೆ. ನಮ್ಮ ಸಮಸ್ಯೆಗಳನ್ನು, ನಮ್ಮ ಅನುಮಾನಗಳನ್ನು, ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ತಾರೆ. ಹಾಗಾಗಿ ನಮಗೆ ಅವರ ಆಚರಣೆಯನ್ನು, ಎಲ್ಲದಕ್ಕಿಂತ ಹೆಚ್ಚಾಗಿ ಅವರ ಆಚರಣೆಯನ್ನು ನಾವು ನಮ್ಮ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ನೋಡ್ತಾ ಇರ್ತೀವಿ ಅಂತನೋ ಏನೋ, ನಮಗೆ ಬೇರೆ ಎಲ್ಲರಿಗಿಂತನೂ ನಮ್ಮ ಗುರುಗಳು ಶ್ರೇಷ್ಠ ಅಂತ ಅನ್ನಿಸ್ತಾರೆ. ಆದರೆ ಇಲ್ಲಿ ಒಂದು ಮಾತು ನಾವು ನೆನ್ಪಿಟ್ಕೋಬೇಕು, ನನಗೂ ಕೂಡ ಮನುಷ್ಯ ಸಹಜವಾಗಿ ಹಾಗೇ ಇದೆ, ನಮ್ಮ ಗುರುಗಳೇ ನನಗೆ ಎಲ್ಲರಿಗಿಂತ ಹೆಚ್ಚು ಅಂತ ಅನ್ನಿಸ್ತಾರೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನು ಅಂದರೆ, ಒಬ್ಬ ವ್ಯಕ್ತಿ ಅಂತ ಬಂದುಬಿಟ್ರೆ ಅಲ್ಲಿ ಅವನಿಗೇ ಆದ ಲಿಮಿಟೇಷನ್ಸ್ ಬರುತ್ತೆ. ಮನುಷ್ಯ ಅಂತ ಭೂಮಿ ಮೇಲೆ ಜನ್ಮ ತಗೊಂಡ್ಬಿಟ್ರೆ ತುಂಬ ಲಿಮಿಟೇಷನ್ಸ್ ಇರುತ್ತೆ. ಈಗ ಒಬ್ಬರು ಗುರುಗಳು ಅಂದ್ಕೊಳ್ಳಿ, ಅಥವಾ ನಾನೊಬ್ಬಳು ಮನುಷ್ಯಳು ಅಂದ್ಕೊಳ್ಳಿ. ನನಗೆ ಹಸಿವಾದರೆ ನಾನು ಊಟ ಮಾಡಬೇಕು. ಇಲ್ಲಿ ಇಷ್ಟು ಕುತ್ಕೊಂಡು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಒಳ್ಳೊಳ್ಳೆ ವಿಷಯಗಳನ್ನ ಹೇಳ್ತಿದ್ದೀನಿ. ಆದರೆ ನನಗೆ ನಿದ್ದೆ, ನೀರಡಿಕೆಗಳಿದೆ, ಹಸುವು ಇದೆ, ಎಲ್ಲ ಥರದ ಭೋಗಗಳು ನನಗಿರೋದ್ರಿಂದ ಆ ಲಿಮಿಟೇಷನ್ ಬಂದ್ಬಿಡುತ್ತೆ. ಆದರೆ ಆ ಭಗವಂತನಿಗೆ ಇದ್ಯಾವುದೂ ಇಲ್ಲ, ಅವನು ನಿತ್ಯ ತೃಪ್ತ. ಹಾಗಾಗಿ ನಾವು ಯಾವತ್ತಿಗೂ ನಿತ್ಯ ತೃಪ್ತನಾಗಿರೋ, ನಿತ್ಯನಾಗಿರೋ ಆ ಭಗವಂತನ ಬಗ್ಗೆನೇ ಯೋಚನೆ ಮಾಡಬೇಕು. ಅಷ್ಟಕ್ಕೂ ನಾವು ಯಾವತ್ತೂ ಮರಿಬಾರ್ದು, ಎಲ್ಲರಿಗೂ ನಮ್ಮ ಗುರುಗಳು, ಅವರ ಗುರುಗಳು, ಅವ್ರ ಗುರುಗಳು, ಅವ್ರ ಗುರುಗಳಿಗೂ, ಎಲ್ಲ ಗುರುಗಳಿಗೂ ಕೂಡ ಏಕೈಕ ಅನಂತ ಒಬ್ಬನೇ ಅತ್ಯುತ್ತಮ ಗುರು ಅಂದರೆ ಆ ಭಗವಂತನೇ. ಹಾಗಾಗಿ ಆ ಭಗವಂತನ ಬಗ್ಗೆನೇ ನಾವು ಅಧ್ಯಯನ, ಆರಾಧನೆ ಮಾಡಬೇಕು. ಇನ್ನು ಇಷ್ಟೆಲ್ಲ ಜನರ, ಇಷ್ಟೆಲ್ಲ ಗುರುಗಳ ತ್ಯಾಗ, ಬಲಿದಾನಗಳು ಇವೆಲ್ಲವನ್ನು ನಿಮ್ಗೆ ಹೇಳೋದರ ಉದ್ದೇಶ, ಯಾಕೆ ನಾನು ಇಷ್ಟು ಸುದೀರ್ಘವಾದ ವಿಡಿಯೋಗಳನ್ನು ಮಾಡಿ ಇಷ್ಟೆಲ್ಲ ಎಲ್ಲರ ಬಗ್ಗೆನೂ ಹೇಳಿದೆ ಅನ್ನೋದಕ್ಕೆ ಎರಡು ಕಾರಣಗಳಿದೆ. ಒಂದು, ನಮ್ಮ ಗುರು ಪರಂಪರೆನ ನಿಮಗೆ ತಿಳಿಸ್ಕೊಡ್ಬೇಕಾಗಿತ್ತು. ನಾನು ಇದರಲ್ಲಿ ಹೇಗೆ ಬಂದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡ್ಬೇಕಾಗಿತ್ತು. ಜೊತೆಗೆ ಇವರೆಲ್ಲ ಇಷ್ಟು ತ್ಯಾಗ ಬಲಿದಾನಗಳು ಎಲ್ಲ ವ್ಯರ್ಥ ಆಗಿ ಹೋಗ್ತಾ ಇದೆ, ಇವತ್ತು ನಾವು ಹೇಗೆ ಜೀವನ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತುಂಬಾ ನೋವಿಂದ ಕೆಲವು ವಿಷಯಗಳನ್ನು ಹೇಳಬೇಕು ಅಂತ ಇವತ್ತು ನಾನು ಈ ವಿಡಿಯೋನ ತುಂಬ ದೊಡ್ಡದಾದರೂ ಸರಿ ಪೂರ್ತಿಯಾಗಿ ನೋಡಿ ತುಂಬಾ ಅದ್ಭುತ ವಿಷಯಗಳನ್ನು ಮುಂದೆ ತಿಳಿಸ್ಕೊಡೋಳಿದ್ದೀನಿ. ಇದರಿಂದ ಅಲ್ಲಿಗೆ ಹೋಗೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಮೊನ್ನೆ ನಾನು ಮೆಟ್ರೋ ಅಲ್ಲಿ ಟ್ರಾವೆಲ್ ಮಾಡಬೇಕಾದಂಥ ಒಂದು ಅವಕಾಶ ಬಂದಿತ್ತು. ಅದರಲ್ಲಿ ಒಂದು 5% ಜನ ಬಿಟ್ಟು, ಬೆರಳೆಣಿಕೆಯಷ್ಟು ಜನರನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ಮೊಬೈಲಲ್ಲಿ ಮುಳುಗಿ ಹೋಗಿದ್ರು. ಅವರದ್ದೇನೇ ಕೆಲಸಗಳಿರಬಹುದು, ಇಂಪಾರ್ಟೆಂಟ್ ಇರಬಹುದು, ಆ ಟೈಮಲ್ಲಿ ನೋಡಿ ಅದನ್ನು ಮಾಡ್ಕೊಳ್ಳೋದು ಕೆಲಸ ಒಳ್ಳೆಯದೇ. ಆದರೆ ಎಲ್ಲರೂ ಹೀಗೆ ಗಂಟೆಗಟ್ಟಲೆ ಕೂತ್ಕೊಂಡಿದ್ರೆ ಹೊರತು ಎಷ್ಟೋ ಜನಕ್ಕೆ ಅವರ ಸ್ಟಾಪ್ ಬಂದಿರೋದು ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ಅದರಲ್ಲಿ ಮುಳುಗಿ ಹೋಗ್ತಾ ಇದ್ರು. ಬರೀ ಮೆಟ್ರೋ ಟ್ರೈನ್ ಅಂತಾನೆ ಅಲ್ಲ, ನಾವಿವತ್ತು ಮೊಬೈಲ್ ಫೋನಲ್ಲಿ ಎಷ್ಟು ಮುಳುಗಿ ಹೋಗ್ಬಿಟ್ಟಿದ್ದೀವಿ ಅಂದರೆ, ಯಾವುದಾದ್ರೂ ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ನೀವು ಎಲ್ಲರೂ ನೋಡಿರ್ತೀರ,
ಟ್ರಾನ್ಸ್ಪೋರ್ಟೇಷನ್ನೇ ಆಗಬೇಕಂತನೂ ಇಲ್ಲ. ರೋಡಲ್ಲಿ ನಡ್ಕೊಂಡು ಹೋಗ್ತಿರೋವಾಗಲೂ ಮೈ ಮೇಲೆ ಎಚ್ಚರನೇ ಇಲ್ಲದೆ ಇರೋ ಹಾಗೆ ನಾವು ರೋಡ್ ಕ್ರಾಸ್ ಮಾಡೋವಾಗಲೂ ರೋಡಲ್ಲಿ ಏನೇನು ಬರ್ತಾ ಇದೆ ಅಂತ ಗಮನನೇ ಇಲ್ಲದೆ ಇರುವಷ್ಟು ಮೊಬೈಲಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ಬಿಟ್ಟಿದ್ದೀವಿ. ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ನಮಗೆ ನಿಜವಾಗ್ಲೂ ಅವಶ್ಯಕತೆ ಇತ್ತಾ ಅಂತ ಅನಿಸುತ್ತೆ. ಹಳೆ ಜನರಿಗೆ ಈ ಟೆಕ್ನಾಲಜಿ ಎಲ್ಲ ಗೊತ್ತಿಲ್ಲ ಅಂತನಾ? ವೇದಗಳಲ್ಲಿ ಎಷ್ಟು ವಿಷಯಗಳು ಪ್ರಸ್ತಾಪ ಆಗಿದೆ, ಎಷ್ಟು ವಿಷಯಗಳ ಉಲ್ಲೇಖ ಇದೆ ಅಂದರೆ ಇವತ್ತು ನಾವು ಬಳಸ್ತಿರೋ ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿಗಿಂತನೂ ಎಷ್ಟೋ ಅಡ್ವಾನ್ಸ್ಡ್ ಟೆಕ್ನಾಲಜಿನ ಅವರು ಆಗಲೇ ಕಂಡು ಹಿಡಿದು ಬಿಡಬಹುದಾಗಿತ್ತು. ಆಗಲೇ ಅದಕ್ಕೆ ಬೇಕಾದ ಎಲ್ಲ ಟೆಕ್ನಿಕ್ಸ್ ಅವ್ರಿಗೆ ಗೊತ್ತಿತ್ತು. ಆದರೆ ಅವರಿಗೆ ಅವಶ್ಯಕತೆ ಇರಲಿಲ್ಲ. ಎಷ್ಟು ಅವಶ್ಯನೋ ಅಷ್ಟನ್ನೇ ಅವ್ರು ಇಟ್ಕೊಂಡಿದ್ರು. ಹಳೆಯ ಕಾಲದ ಜನ, ಪ್ರಾಚೀನ ನಮ್ಮ ಸನಾತನ ಧರ್ಮ ಯಾವುದೇ ಟೆಕ್ನಾಲಜಿನ ಬಳಸ್ತಾ ಇರಲಿಲ್ಲ. ಅದರ ಅರ್ಥ ಅವ್ರ ಕೈಲಿ ಆಗ್ತಾ ಇರಲಿಲ್ಲ ಅಂತಲ್ಲ, ಬೇಕಾಗಿರಲಿಲ್ಲ ಅಂತ. ಯಾಕೆ ಅಂದರೆ ಹೇಳ್ತಿದ್ದೀನಿ ಅಂದರೆ, ಇಷ್ಟೆಲ್ಲ ನೋಡ್ತಾ ಇದ್ರು. ನಮ್ಮ ಪಕ್ಕದ ಸೀಟಿನಲ್ಲೇ ಒಬ್ಬ ಹುಡುಗ ಕೂತಿದ್ದ. ನೋಡೋದಕ್ಕೆ ಸ್ಫುರದ್ರೂಪಿ, ಮೋಸ್ಟ್ಲಿ ಒಂದು 18ರಿಂದ 20 ವರ್ಷ ಇದ್ದರೆ ಇರಬಹುದು ಅವ್ರಿಗೆ ವಯಸ್ಸು. ಆ ಹುಡುಗ ಮೊಬೈಲನ್ನು ಎಲ್ಲರೂ ನೋಡ್ತಾ ಇದ್ರು, ಆ ಹುಡುಗನೂ ನೋಡ್ತಾ ಇದ್ದ. ಫಸ್ಟು ನನಗೆ ಕೈಯಲ್ಲಿ ಮೊಬೈಲ್ ಕಾಣಿಸ್ಲಿಲ್ಲ. ಸುಮ್ಮನೆ ಕೈ ಹಿಡ್ಕೊಂಡು ಅವ್ರಿಗೆ ಸೆಕೆಂಡ್ಗೆ ಒಂದ್ಸರಿ ಹಿಂಗೆ ಶೇಕ್ ಮಾಡ್ತಾಯಿದ್ರು. ಏನೋ ಹೌದು, ಏನೋ ಕೇಳಿಸ್ಕೊಳ್ತಾ ಇದ್ದೀನಿ ಅನ್ನೋ ಹಾಗೆ ಹೆಡ್ ಶೇಕ್ ಮಾಡ್ತಾಯಿದ್ರು. ನಾನು ಅಂದ್ಕೊಂಡೆ. ಆಮೇಲೆ ನೋಡಿದ್ರೆ ಎಲ್ಲರ ಕೈಲೂ ಮೊಬೈಲ್ ಇತ್ತು, ಆ ಹುಡುಗನ ಕೈಲಿ ಮೊಬೈಲ್ ಇರಲಿಲ್ಲ. ಬೆರಳನ್ನು ಹೀಗೆ ನೋಡಿಕೊಂಡು ಹೀಗೆ ಈ ಥರ ಪಾಮ್ನ ಹಿಂಗೆ ಮಾಡಿಬಿಟ್ಟು ಹಿಂಗೆ ಅಂತ ಇದ್ರು. ಮೋಸ್ಟ್ಲಿ ಇನ್ನೂ ತುಂಬ ಚಿಕ್ಕ ಮೊಬೈಲು, ಕಾಣಿಸ್ದೇ ಇರೋ ಹಾಗೆ ಆ ಬೆರಳ ಮಧ್ಯದಲ್ಲಿ ಏನಾದ್ರು ಇಟ್ಕೊಂಡಿದ್ದಾರೇನೋ, ಆ ಥರನೂ ಏನಾದ್ರು ಚಿಕ್ಕದಿರಬಹುದು ಅಂದ್ಕೊಂಡು ಸಣ್ಣದೆ. ಸ್ವಲ್ಪ ಹೊತ್ತಾದಮೇಲೆ ಆ ಹುಡುಗನ ಕಿವಿಯಲ್ಲಿ ಬ್ಲೂಟೂತ್ ಕಾಣಿಸ್ತು. ಹಾಗಿದ್ರೆ ಡೆಫಿನೆಟ್ಲಿ ಇವ್ರು ಬ್ಲೂಟೂತ್ ಹಾಕೊಂಡು ಏನೋ ಕೇಳಿಸ್ಕೊಳ್ತಿದ್ದಾರೆ. ಹಾಗಿದ್ರೆ ಏನಕ್ಕೆ ಕತ್ತಲಾಡಿಸ್ತಿದ್ದಾರೆ, ವಿಡಿಯೋ ಕಾಲ ಅಂತ ನೋಡಿದೆ. ತುಂಬ ಅಬ್ಸರ್ವ್ ಮಾಡಿದ್ಮೇಲೆ ಗೊತ್ತಾಯಿತು, ಅವರು ಫೋನ್ ಏನೋ ನೋಡ್ತಾ ಇದ್ರು. ಅವ್ರು ನೋಡ್ತಾರೆ ವಿಡಿಯೋಕ್ಕೂ ಇವ್ರು ಮಾಡ್ತಿರೋ ಹೆಡ್ ಶೇಕಿಗೂ ಸಂಬಂಧನೇ ಇರಲಿಲ್ಲ. ನಾನು ಕಂಟಿನ್ಯೂಸ್ ಆಗಿ ಆ ಹುಡುಗನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಪ್ರತಿ ಸೆಕೆಂಡ್ಗಿನೂ ತಲೆ ಅಲ್ಲಾಡಿಸ್ತಾ ಇದ್ರು. ಆಮೇಲೆ ಗೊತ್ತಾಯಿತು ಅದು ಯಾವುದೋ ನರ್ವಸ್ ಪ್ರಾಬ್ಲಮ್ಮಿಂದಾಗಿ ಆ ಥರ ಆಗಿದೆ ಅಂತ. ಅತಿಯಾದ ಮೊಬೈಲ್ ಬಳಕೆ, ಬೇರೆ ಎಲ್ಲ ಚಟಗಳಿಂದಾಗಿ ಹೀಗೊಂದು ತೊಂದರೆ ಆಗಿದೆ ಅನ್ನೋದು ಗೊತ್ತಾಯಿತು. ಬರೀ ಮೊಬೈಲ್ ಅಂತಾನೆ ಅಲ್ಲ, ಇವತ್ತಿನ ಯೂತ್ ಏನೆಲ್ಲ ಅಡಿಕ್ಷನ್ನಲ್ಲಿ ಮುಳುಗಿ ಹೋಗಿ ಬಲಿಯಾಗ್ಬಿಟ್ಟಿದೆ ಅಂದರೆ, ಡ್ರಗ್ಸ್ ಇರಬಹುದು, ಟೊಬ್ಯಾಕೊ ಇರಬಹುದು, ಸಿಗರೇಟ್ ಇರಬಹುದು, ಆಲ್ಕೋಹಾಲ್ ಇರಬಹುದು. ತುಂಬಾ ನೋವು, ಬೇಸರ ಹಾಗೂ ಭಯಾನಕ ಅನಿಸುತ್ತೆ. ಕಂಟಿನ್ಯೂಸ್ ಆಗಿ ನಾನು ಆ ಹುಡುಗನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಆ ಹುಡುಗನ ಸ್ಟಾಪ್ ಬಂತು. ಇಳಿದು ಹೋಗೋವಾಗಲೂ ನಡ್ಕೊಂಡು ಹೋಗ್ತಿರುವಾಗ ಆ ಹುಡುಗ ಹಾಗನ್ಕೊಂಡೇ ಹೋಗ್ತಾ ಇದ್ರು. ಹೀಗೆ ಇದಕ್ಕೆ ಈ ಒಂದು ದಿನ ನೋಡೋದಕ್ಕೆ, ತಂದೆ ತಾಯಿಗಳಿಗೆ ಈ ಒಂದು ದಿನ ತೋರಿಸೋದಕ್ಕೆ ನಮಗೆ ಎಷ್ಟೊಂದೆಲ್ಲ ತ್ಯಾಗ ಬಲಿದಾನಗಳು ನಮ್ಮ ದೇಶದಲ್ಲಿ ನಡೀತು ಅಂತ ಒಂದ್ಸರಿ ತುಂಬಾನೇ ಬೇಸರ ಆಗೋಯ್ತು. ಬರೀ 23 ವರ್ಷಕ್ಕೆ ಭಗತ್ ಸಿಂಗ್ ತನ್ನ ಪ್ರಾಣ ತ್ಯಾಗ ಮಾಡ್ದ. ಅವಾಗೆಲ್ಲ ತುಂಬಾ ಬೇಸರ ಆಗಿರೋದು. ಅವನಿಗೆ ಕನಸುಗಳಿರ್ಲಿಲ್ವಾ? ಅವನಿಗೆ ಆಸೆಗಳಿರ್ಲಿಲ್ವಾ? ಚಿಗುರು ಮೀಸೆ ಆ ಹುಡುಗ, ಅವನ ಮುಂದೆ ಎಷ್ಟು ದೊಡ್ಡ ಜೀವನ ಇತ್ತು. ಅದು ಯಾವುದನ್ನು ಲೆಕ್ಕಿಸದೆ ನಮ್ಮ ದೇಶವಾಸಿಯರಿಗೋಸ್ಕರ, ನಮ್ಮ ದೇಶದ ಜನಕ್ಕೋಸ್ಕರ, ದೇಶಕ್ಕೋಸ್ಕರ ಪ್ರಾಣ ಕೊಟ್ಟನಲ್ಲ. ತುಂಬ ಬೇಸರ ಆಗೋದು. ಆದರೆ ಮೊನ್ನೆ ಅದನ್ನೆಲ್ಲ ನೋಡಿದಾಗ, ಇವತ್ತಿನ ಪ್ರಪಂಚ, ಇವತ್ತಿನ ಯೂತ್ನ ನೋಡಿದಾಗ ಅನ್ನಿಸ್ತು, ಒಳ್ಳೇದಾಯಿತು ಭಗತ್ ಸಿಂಗ್ ಆವಾಗಲೇ ತನ್ನನ್ನು ತಾನು ಬಲಿದಾನ ಕೊಟ್ಟ, ಶಹೀದಾದ ಅಂತ. ಇಲ್ಲ ಅಂದಿದ್ರೆ ಇವತ್ತಿನ ಈ ಪ್ರಪಂಚ ನೋಡಿ ಇಷ್ಟು ಬೇಸರ ಮಾಡಿಕೊಂಡು ಅವನು ನೋವಲ್ಲಿ ಪ್ರಾಣ ಬಿಡೋದಕ್ಕಿಂತ ಪ್ರೌಡಾಗಿ ಹೆಮ್ಮೆಯಿಂದ ಪ್ರಾಣ ಬಿಟ್ಟಿದ್ದೆ ಎಷ್ಟೋ ಬೆಟರ್ ಅಂತ ನನಗನ್ನಿಸ್ಬಿಡ್ತು. ಹಾಗಾಗಿ ತ್ಯಾಗ ಬಲಿದಾನಗಳಿಗೆ ಒಂದು ಅರ್ಥ ಇದೆ. ನಾವು ಎಷ್ಟು ಎಂಜಾಯ್ ಮಾಡಬೇಕು ಜೀವನದಲ್ಲಿ, ಕೊನೆಗೆ ಅದಕ್ಕೊಂದು ಕಡಿವಾಣ ಹಾಕಬೇಕು. ಪ್ರತಿಯೊಂದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ, ಮರ್ಯಾದೆ ಅಂತ ಹೇಳಿದೆ. ಆ ಮರ್ಯಾದೆ, ಆ ರೇಖೆನ, ಆ ಬೌಂಡ್ರಿನ ನಮಗೆ ನಾವೇ ಹಾಕೋಬೇಕು. ಜೀವನದಲ್ಲಿ ಎಂಜಾಯ್ ಮಾಡಬೇಡಿ, ಯಾವುದೇ ಸುಖ ಸಂತೋಷ ಭೋಗಗಳು ಬೇಡ ಅಂತ ವೇದಗಳು ಹೇಳಲ್ಲ. ಇವೆಲ್ಲವನ್ನು ಮಾಡಿ, ಯಾವುದು ಬೇಡ ಅಂತ ವೇದಗಳು ಯಾವತ್ತೂ ಹೇಳಲ್ಲ. ಆದರೆ ಎಲ್ಲವೂ ಒಂದು ಲಿಮಿಟ್ಟಲ್ಲಿ ನಡಿಬೇಕು. ಎಲ್ಲವನ್ನು ಒಂದು ಲಿಮಿಟ್ಟಲ್ಲಿ ಎಂಜಾಯ್ನೂ ಮಾಡಿ, ಎಲ್ಲ ಸುಖಗಳನ್ನು ಅನುಭವಿಸಿ, ಜೊತೆಗೆ ಅದಕ್ಕೊಂದು ಕಡಿವಾಣ ನಿಮಗೆ ನೀವೇ ಹಾಕ್ಕೊಂಡು ನಿಮ್ಮ ಜೀವನ ಹೇಗಿರಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವೇ ಎಲ್ಲರೂ ಯೋಚನೆ ಮಾಡಬೇಕು. ಹೇಗಾದರೂ ಬದುಕಬಹುದು, ಭೂಮಿ ಮೇಲೆ ಬಂದಿದ್ದೀವಿ, ಹೇಗಾದರೂ ಬದುಕಿ ಸತ್ತು ಹೋಗ್ತೀವಿ ಅನ್ನೋದು ಯಾರಾದರೂ ಮಾಡಬಹುದು. ಆದರೆ ಹೀಗೇ ಬದುಕಬೇಕು, ಹೀಗೇ ಜೀವನ ನಡೆಸಿ ನಾವು ಹೀಗೇ ಹೋಗಬೇಕು ಅನ್ನೋದನ್ನು ರೆಡಿ ಮಾಡ್ಕೊಳ್ಳೋದು, ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಅದನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ತುಂಬ ಮುಖ್ಯವಾದ ಒಂದು ವಿಡಿಯೋ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಅದರಿಂದ ತುಂಬ ಅನುಕೂಲ ಆಗಬಹುದು ಅಂದ್ಕೊಂಡು ಆ ಒಂದು ವಿಡಿಯೋನ ಮಾಡಿದ್ದೀವಿ. ನಿಮ್ಮಲ್ಲಿ ತುಂಬ ಜನ ಕೇಳ್ತಿದ್ದೀರಾ. ನಾನು ಈ ಸಾರಿ ಪ್ರಶ್ನೋತ್ತರಗಳನ್ನು ಕೂಡ ಮಾಡಲಿಲ್ಲ. ಯಾಕೆ ಅಂದರೆ ತುಂಬ ಗಹನವಾದ ವಿಷಯ ಇದಾಗಿದ್ದರಿಂದ ಇದನ್ನು ಕಂಪ್ಲೀಟ್ ಮಾಡಬೇಕಾದ ಅಗತ್ಯ ಇತ್ತು. ಅದು ಅಲ್ಲದೆ ಚಿಕ್ಕ ಪುಟ್ಟ ಪ್ರಶ್ನೆಗಳಿಗೆ ನಾನು ಅಲ್ಲೇ ಆನ್ಸರ್ ಮಾಡಿಬಿಟ್ಟಿದ್ದೀನಿ. ಈಗಲೂ ಎಷ್ಟೋ ಜನ
ನರಸಿಂಹಮೂರ್ತಿಯವರಾಗಿರಬಹುದು ನಮಗೆ ಪುಸ್ತಕಗಳನ್ನು ಉಪಲಬ್ಧ ಮಾಡಿಸಿ, ಪುಸ್ತಕಗಳನ್ನು ಲಭ್ಯವಾಗೋ ಹಾಗೆ ಮಾಡಿ ನಮ್ಮ ಸರ್ ಬರೆದಿರೋದು ಅಂತ ಕೇಳಿದ್ದೀರಾ. ಎಷ್ಟೋ ಜನ ಅವರು ಈಗಲೂ ಕೂಡ ಈ ವೈದಿಕ ಪರಂಪರೆಯಲ್ಲೇ, ನಮ್ಮ ಗುರು ಪರಂಪರೆಯಲ್ಲೇ ಯಾರಾದರೂ ವೇದಗಳ ಪಾಠಗಳನ್ನು ಮಾಡ್ತಿದ್ದಾರಾ, ಅವಕಾಶ ಇದೆಯಾ ನಮಗೆ ವೇದಗಳನ್ನು ಕಲಿಯೋದು ಅಂತ ಕೇಳ್ತಿದ್ದೀರಾ. ಹೀಗೆ ತುಂಬ ಜನ ತುಂಬ ವಿಷಯಗಳನ್ನ ಕೇಳ್ತಿದ್ದೀರಾ. ಮಕ್ಕಳಿಗಾಗಿ ಪಾಠ ಶುರು ಮಾಡಿ ಅಂತ. ಇದೆಲ್ಲ ನನ್ನ ಗಮನದಲ್ಲಿದೆ. ನೀವಿಷ್ಟೆಲ್ಲ ಕೇಳ್ತಾ ಇದ್ರು ನಾನು ನಿಮ್ಮನ್ನೆಲ್ಲರನ್ನೂ ತಡೆ ಹಿಡಿದು ನಿಮ್ಮನ್ನು ಕಾಯಿಸ್ತಾ ಇರೋದಕ್ಕೆ ತುಂಬ ಅರ್ಥ ಇದೆ, ಮುಖ್ಯವಾದ ಕಾರಣ ಇದೆ. ನೀವೆಲ್ಲರೂ ಸ್ವಲ್ಪ ದಿನಗಳವರೆಗೆ ಕಾಯಬೇಕಾಗತ್ತೆ. ಖಂಡಿತ ಪುಸ್ತಕಗಳು ಪ್ರತಿಯೊಂದು ಕೂಡ ನಿಮಗೆ ಲಭ್ಯ ಆಗುತ್ತೆ. ನೀವು ಸ್ವಲ್ಪ ದಿನ ಕಾಯಬೇಕಾಗತ್ತೆ. ಈ ನಿಮ್ಮ ಕಾಯುವಿಕೆಗೆ, ನಿಮ್ಮನ್ನು ನಾನು ಕಾಯಿಸ್ತಾ ಇರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ಆ ಕಾರಣ ಏನು ಅನ್ನೋದು ಸದ್ಯದಲ್ಲೇ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಅದ್ಭುತವಾದ ವಿಚಾರಗಳು, ವಿಷಯಗಳು, ಈ ಕಾಯುವಿಕೆಯ ಕಾರಣ ಕೂಡ ಗೊತ್ತಾಗುವಂಥ ಸಂದರ್ಭ ಆದಷ್ಟು ಬೇಗ ಬರಲಿದೆ. ಅಲ್ಲಿವರೆಗೂ ದಯವಿಟ್ಟು ಕಾದು ತಾವೆಲ್ಲರೂ ಈ ಎಲ್ಲ ವಿಡಿಯೋಗಳ ಲಾಭವನ್ನು ಪಡೀರಿ ಅಂತ ಹೇಳ್ತಾ, ಮುಂದಿನ ಭಾಗದಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.